ಹಾಯ್ ಗಾಯ್ಸ್, ವಾಟ್ ಅ ಲಾಂಗ್ ಡೇ. ಬೆಳಗ್ಗೆ ನಾನು ಸಾಯಂಕಾಲವರೆಗೆ ಕೆಲಸ ಮಾಡಿದ್ದು ಫುಲ್ ಮೈಂಡು ಬಾಡಿ ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹೋಗಿ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ. ಆದರೆ ಇವಾಗ ಮಲ್ಕೊಳ್ತಾ ಇಲ್ಲ, ಬ್ಯಾಡ್ಮಿಂಟನ್ ಆಡೋಣ ಅಂತ. ನಾವು ಅದೇ ಫ್ರೆಶ್ ಆಗಬೇಕಂದ್ರೆ ಒಂದು ಫುಟ್ಬಾಲು ಇಲ್ಲ ಬ್ಯಾಡ್ಮಿಂಟನ್ ಹೋಗಿ ಆಡಿಬಿಟ್ರೆ ಫುಲ್ ಆರಾಮ್ ನಿದ್ದೆ ಬರುತ್ತೆ. ಒಂದೇ ಕಡೆ ಕೂತು ಬೆಳಗ್ಗೆಯಿಂದ ಬಾಡಿನ ಮೂವ್ ಮಾಡೋಕ್ಕೆ ಎಷ್ಟು ಗುಡ್ ಫೀಲಿಂಗ್ ಇದೆ. ಟ್ರಾಫಿಕ್, ಸ್ಟ್ರೆಸ್ಸು, ಡೆಡ್ಲೈನ್ಸು ಎಲ್ಲ ಮರ್ತೋಗ್ಬಿಡುತ್ತೆ ಯೂನಿಸೈಕಲಲ್ಲಿ ಒಂದು ರೌಂಡ್ ಬಂದುಬಿಟ್ಟು. ಎಲ್ಲರೂ ಕೇಳ್ತಾರೆ ಯಾಕೆ ಯೂನಿಸೈಕಲ್ ಅಂತ. ಎಲ್ರಿಗೂ ನೋಡೋಕ್ಕೆ ಸ್ವಲ್ಪ ಟಫ್ ಅನಿಸ್ಬೋದು ಇದು ಓಡಿಸೋದು, ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ಯೂನಿಸೈಕಲ್ ಓಡಿಸೋದು ಅಷ್ಟೇನು ಕಷ್ಟ ಇಲ್ಲ. ನಾನೇನೋ ಒಂದು 1 ಅವರಲ್ಲಿ ಕಲಿತೆ ನಾರ್ಮಲ್ ಬೇಸಿಕ್ಕಾಗಿ ಯೂನಿಸೈಕಲ್ ಓಡಿಸೋಕ್ಕೆ. ನೀವೇನು ಒಂದು 1 ಮಂತ್ ತಗೋಬೋದಾ ಅಷ್ಟೇ. ಅದು ಅಷ್ಟು ಇದಲ್ಲ. ಯೂನಿಸೈಕಲ್ ಓಡಿಸುವಾಗ ಏನು ಫ್ರೀಡಮ್ ಗೊತ್ತಾ, ಹಾಗೆ ಗಾಳಿಯಲ್ಲಿ ಫ್ಲೈ ಮಾಡೋ ಥರ ಇರುತ್ತೆ. ಸೂಪರ್ ಮ್ಯಾನ್ ಫೀಲೇ ಬರುತ್ತೆ ನಿಮಗೆ. ಮಸ್ತ್ ಫನ್ ಇದೆ. ಏನು ಒಂದು ಸೇಫ್ಟಿಗೆಲ್ಲ ಹಾಕ್ಕೊಂಡು ಆರಾಮಾಗಿ ಓಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಬ್ಯಾಲೆನ್ಸ್ ಸಿಗುತ್ತಾ, ಕಷ್ಟ ಆಗುತ್ತಾ, ಹೆಂಗೆ ಕಂಟ್ರೋಲ್ ಇದೆಯಾ ಅಂತೆಲ್ಲ ಕೇಳ್ತಾರೆ. ನೋಡ್ತಿರಲ್ಲ, ಇದಕ್ಕಿಂತ ಹೆಂಗೆ ಇನ್ನೂ ಎಷ್ಟು ಬೇಕು. ಪೀಸ್ಫುಲ್ಲಾಗಿ ಹೋಗ್ತಾಯಿದ್ದೀನಿ ನಾನು. ನೋಡಿ, ಆ ರೋಡಲ್ಲಿ ಅದು ಹೋಗೋದು ನಾರ್ಮಲಾಗೇ ಅನಿಸ್ತಾ ಇದೆ. ಇದು ಮೇ ಬಿ ನನಗೇನು ಆರಾಮ್ ಪೀಸ್ ಬೈಕಲ್ಲಿ ನಾನು ಹೋಗುವಾಗ ಹೆಂಗೆ ಫೀಲ್ ಇತ್ತೋ ಅದೇ ಫೀಲ್ ಆಗ್ತಾಯಿದೆ. ನೋಡಿ, ನಮ್ಮ ಎಲ್ಲ ಬೈಕ್ಸ್ಗಳು ಆದರೆ ಏನು ಒಂದು ಓಡಿಸುವಾಗ ಎಲ್ಲ ಜನರು ನಮ್ಮನ್ನೇ ನೋಡ್ತಾ ಇರ್ತಾರೆ. ಫಸ್ಟ್ ಅದು ಸ್ವಲ್ಪ ಕಷ್ಟ ಅನಿಸ್ತು, ಒಂಥರ ವಿಯರ್ಡ್ ಆಗಿ. ಬಟ್ ಅದು ಅರ್ಥ ಆಗುತ್ತೆ. ನಾರ್ಮಲಾಗಿ ಬೈಕ್, ಕಾರು, ಸೈಕಲ್ ಹಿಂಗೆಲ್ಲ ನೋಡಿರೋರಿಗೆ ಯೂನಿಸೈಕಲ್ ಸ್ವಲ್ಪ ಡಿಫ್ರೆಂಟೇ. ಚೆನ್ನಾಗಿದೆ ಈ ಫೀಲ್ಡ್ ಓಡ್ಸೋಕ್ಕೆ. ನೀವು ಅಷ್ಟೇ, ಡೈಲಿ ಕೆಲಸ ಮಾಡಿ ಸ್ಟ್ರೆಸ್ ಆಗಿಬಿಟ್ಟಿದ್ರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿ, ಆರಾಮಾಗಿರುತ್ತೆ. ಒಂದು ಬೈಕ್ ತೊಗೊಳ್ಳಿ, ಏನು ಮಾಡೋಕ್ಕಿಲ್ಲ ಅಂದ್ರೂ ಆರಾಮಾಗಿ ಒಂದು ರೌಂಡು ತಗೊಳ್ಳಿ, ಒಂದು ರೈಡು, ಚಿಲ್ಲು, ಗಾಳಿ ತಗೊಂಡು. ಏನೊಂದು ಟ್ರಾಫಿಕ್ ಟೈಮಲ್ಲಿ ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಒಂದು ಅರ್ಲಿ ಮಾರ್ನಿಂಗ್ ರೈಡು ಇಲ್ಲ ಈವ್ನಿಂಗ್ ನೈಟ್ ರೈಡ್, ಪೀಸ್ಫುಲ್ ಇರೋ ಜಾಗದಲ್ಲಿ ಬೈಕ್ ತಗೊಂಡು ಆ ಗಾಳಿಯಲ್ಲಿ ಹಂಗೆ ಆರಾಮಾಗಿ ಓಡಿಸ್ಕೊಂಡು ಹೋದರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ. ಅದೇ ಸ್ಟ್ರೆಸ್ ಎಲ್ಲ ಓಡೋಗ್ಬಿಡುತ್ತೆ. ನಾನು ಅದೇ ನಮ್ಮ ಫ್ರೆಂಡ್ಸಿಗೂ ಅಷ್ಟೇ ಹೇಳೋದು, ಏನೋ ಟೆನ್ಷನ್ ಇದ್ರೂ, ನಿಮ್ಮ ಡೇ ಎಷ್ಟು ಸ್ಟ್ರೆಸ್ ಆಗಿದ್ರೂ ಸಿಂಪಲ್ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿ. ಒಂದು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ, ಇಲ್ಲ ಬಾಕ್ಸಿಂಗು, ಇಲ್ಲ ಏನಾದರೂ ಒಂದು ಮಾಡಿ ಆರಾಮಾಗಿ ನಿಮ್ಮ ಸ್ಟ್ರೆಸ್ಸೆಲ್ಲ ಆಚೆ ಬರಬೇಕು. ಕೂತಿ ಮೈಂಡಲ್ಲಿ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಆಫೀಸ್ಗೆ ಹೋಗೋದು, ಆಫೀಸ್ ಕೆಲಸ, ಅದು ಇದು ಟೆನ್ಷನು, ಮನೆಗೆ ಬಂದು ಆ ಟೆನ್ಷನ್ ಈ ಟೆನ್ಷನು. ಇವತ್ತು ಒಂದು ದಿನ ನಾವು ಇದ್ದೀವಿ ಅಂದರೆ ಆ ಒಂದು ದಿನದಲ್ಲಿ ನಮಗೇನಾದರೆ ಒಂದು ನನಗೆ ಇಷ್ಟ ಆಗಿರೋದು ಏನು ಮಾಡಿದೆ, ನನ್ನ ಸಂತೋಷ, ನನ್ನ ಮುಖದಲ್ಲಿ ಸ್ಮೈಲ್ ಬರೋದು ನಾನು ಏನು ಮಾಡಿದೆ ಅಂತ ನೀವೆಲ್ಲ ಕೇಳಿ ನೋಡಬೇಕು. ಆರಾಮಾಗಿ ಪೀಸ್ಫುಲ್ಲಾಗಿ ಎಷ್ಟೋ ಕಷ್ಟಗಳಿದ್ರೂ ನಮಗೋಸ್ಕರ ನಾವು ಏನಾದರೂ ಒಂದು ಮಾಡಬೇಕು ಡೈಲಿ. ನೋಡಿ, ಪೀಸ್ ಜಿಮ್ಗೆ ಹೋಗೋ ಟೈಮ್ ಜಿಮ್ಮು, ಎಲ್ಲ ಇನ್ನು ಸ್ಕಿಪ್ ಮಾಡಿದ್ರೆ ಈ ಥರ ಆ್ಯಕ್ಟಿವಿಟೀಸ್ ಹಾಕ್ಕೊಂಡು ಹೋಗ್ಬಿಡೋದು ಆರಾಮಾಗಿ. ಅದು ಏನಿಲ್ವಾ, ಯೂನಿಸೈಕಲ್ ತಗೊಂಡು ಸುಮ್ಮನೆ ಒಂದು ರೌಂಡ್ ಹೊಡಿಯೋದು ಅಷ್ಟೇ. ಏನಾದರೂ ಒಂದು ಆರಾಮಾಗಿ ಮಾಡ್ಕೊಬಿಟ್ರೆ ಲೈಫ್ ಪೀಸು ಅಷ್ಟೇ. ಆ ಕೆಲಸ ಗಿಸ್ಸು ಎಲ್ಲ ಮರ್ತೋಗ್ಬಿಟ್ಟು ಪೀಸ್ಫುಲ್ಲಾಗಿರುತ್ತೆ. ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ. ಸರಿ ಆಯಿತು, ನಾನು ಲೆಟ್ ಮೀ ಗೋ ಎಂಜಾಯ್ ದಿ ರೈಡ್. ನೀವು ಆರಾಮಾಗಿ ನೋಡಿ ಹೆಂಗಿದೆ, ಯಾವ ಥರ ಎಲ್ಲ ಯೂನಿಸೈಕಲಲ್ಲಿ ಹೋಗ್ಬೋದು, ಪಬ್ಲಿಕ್ ರಿಯಾಕ್ಷನ್ಸ್ ಹೆಂಗಿದೆ, ರೋಡಲ್ಲಿ ಹೋಗೋದು ಈಸಿ ಏನೋ ಕಷ್ಟನೋ, ಹೆಂಗೆ ನೀವು ವಾಟ್ ಈಸ್ ಯುವರ್ ಟೇಕ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮದು ಟೇಕ್ ಏನಿದೆ, ಯೂನಿಸೈಕಲ್ ಈಸಿ ಇದೆಯಾ, ಟಫ್ ಇದೆಯಾ, ನೋಡೋಕ್ಕೆ ಹೆಂಗೆ ಕಾಣ್ತಾ ಇದೆ ಅಂತ ಒಂದು ಕಮೆಂಟ್ ಹಾಕಿ. ಸಿ ಗೈಸ್, ಬಾಯ್, ಎಂಜಾಯ್ ದಿ ರೈಡ್ ವಿತ್ ಮೀ.
ಹಲೋ, ಆರಾಮ್ ಸರ್. ನೀವು? ಬರಲಿಲ್ಲ. ಆ ಸೈಡ್ ಹೋಗ್ತಾ ಇದ್ವಿ ಆಡೋಕ್ಕೆ. ಸರ್ ಇವತ್ತು ತುಂಬ ದಿನ ಆಯ್ತು ಅಂತಲೇ ಇಲ್ಲಿ ಬಂದ್ವಿ. ಹಂಗೆ ಬಂದ್ಬಿಡ್ಬೇಕಾಗಿತ್ತು ಒಳಗಡೆ.